ರಾಮಪುರ ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿ ಕಮಲಮ್ಮ ಎಂಬ ವೃದ್ಧೆ ವಾಸಿಸುತ್ತಿದ್ದಳು. ಅವಳಿಗೆ 2 ಗಂಡು ಮಕ್ಕಳು ಇದ್ದರು, ರಾಮ ಮತ್ತು ಶ್ಯಾಮ. ಇಬ್ಬರು ನಗರದಲ್ಲಿ ಕೆಲಸ ಮಾಡುತ್ತಿದ್ದರು. ಕಮಲಮ್ಮ 2 ಸೊಸೆಯರೂ ಇದ್ದರು. ದೊಡ್ಡ ಸೊಸೆ ಲಲಿತಾ ಮತ್ತು ಚಿಕ್ಕ ಸೊಸೆ ಲಿಖಿತ. ಒಂದು ದಿನ ಕಮಲಮ್ಮ ಅಡುಗೆ ಮನೆಯಲ್ಲಿ ಕೂತು ಒಲೆಯನ್ನು ಹಚ್ಚುತ್ತಿದ್ದಳು. ಲಲಿತಾ ಹತ್ತಿರದಲ್ಲೇ ಕೂತು ತರಕಾರಿ ಕಟ್ ಮಾಡುತ್ತಿದ್ದಳು. ಅಯ್ಯೋ ಲಲಿತಾ, ಸ್ವಲ್ಪ ಬೇಗ ಮಾಡಮ್ಮ, ನಿನ್ನ ಕೈಯಲ್ಲಿ ಸಿಹಿತನ ಇದೆ. ನೀನು ಮಾಡುವ ಸಾಂಬಾರ್ ರುಚಿ ತುಂಬಾ ಚೆನ್ನಾಗಿರುತ್ತದೆ. ಮತ್ತು ಅವಳನ್ನೋ ನೋಡಮ್ಮ, ಆ ಅಪಶಕುನ ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಅದನ್ನು ಹಾಳು ಮಾಡಿಬಿಡ್ತಾಳೆ. ಅಯ್ಯೋ ಅಮ್ಮ, ನೀವು ಕೂಡ ಹೀಗೆ ಹೆಚ್ಚಾಗಿ ನನ್ನನ್ನ ಹೊಗಡ್ತಾ ಇರ್ತೀರಲ್ಲ. ಅಯ್ಯೋ ಮಹಾರಾಣಿ, ಬಂದೆಯಾ? ಇಷ್ಟು ಹೊತ್ತು ಎಲ್ಲಿ ತಿರುಗಾಡುತ್ತಿದ್ದೆ? ಅಮ್ಮ, ಬಾವಿಗೆ ನೀರು ತರಲು ಹೋಗಿದ್ದೆ. ಇಂದು ಬಾವಿಯ ನೀರು ಸ್ವಲ್ಪ ಕಸವಾಗಿತ್ತು, ಆದರೂ ತಂದಿದ್ದೇನೆ. ಅಲ್ಲಿ ಇಟ್ಟು ಬಿಡು. ಹಾಗೆ ಒಲೆಯ ಹತ್ತಿರ ಬರಬೇಡ, ಎಲ್ಲ ತರಕಾರಿ ಹಾಳಾಗಬಹುದು. ಲಿಖಿತ ಏನೂ ಮಾತಾಡದೆ ಬಕೆಟ್ ಇಟ್ಟು ಒಳಗೆ ಹೋಗ್ತಾಳೆ. ಮನೆಯ ಒಂದು ಮೂಲೆನಲ್ಲಿ ಮೌನವಾಗಿ ಕೂತಿದ್ದಳು. ಅವಳು ಮನಸ್ಸಿನಲ್ಲಿ ಹೀಗೆ ಹೇಳಿಕೊಂಡಳು. ಅಯ್ಯೋ ಅಮ್ಮ, ನನಗೂ ಲಲಿತಾ ಅಕ್ಕನಂತೆ ಮಾತನಾಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ನಾನು ಯಾವ ತಪ್ಪನ್ನೂ ಮಾಡಿಲ್ಲ. ಸಂಜೆ ಸಮಯದಲ್ಲಿ ಕಮಲಮ್ಮ ಮತ್ತು ಲಲಿತಾ ಅಂಗಳದಲ್ಲಿ ಕೂತು ಟೀ ಕುಡಿಯುತ್ತಿದ್ದರು. ಗೀತಾ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿದ್ದಳು. ಈ ಬಾರಿ ನಿನ್ನ ಶ್ರೀಮಂತ ತವರು ಮನೆಯವರು ನಿನ್ನನ್ನು ಹಬ್ಬಕ್ಕೆ ಕರೆದಿದ್ದಾರಾ? ಹೌದಮ್ಮ, ಅಣ್ಣ ಪತ್ರ ಬರ್ದಿದ್ದಾರೆ. ಮುಂದಿನ ವಾರ ಎಲ್ಲರೂ ಮನೆಗ್ ಬರ್ಬೇಕು ಅಂದಿದ್ದಾರೆ. ಆಹಾ, ಚೆನ್ನಾಗಿದೆ. ನಾನು ಕೂಡ ನಿನ್ನ ಜೊತೆ ಬರುತ್ತೇನೆ. ಅವರು ನಮ್ಮನ್ನು ಚೆನ್ನಾಗಿ ಉಪಚಾರ ಮಾಡುತ್ತಾರೆ. ಅಷ್ಟರಲ್ಲಿ ಲಿಖಿತ ಬಂದು ಸಣ್ಣ ಧ್ವನಿಯಲ್ಲಿ ಹೇಳುತ್ತಾಳೆ. ಅಮ್ಮ, ನಾನು ಕೂಡ ನನ್ನ ತವರು ಮನೆಗೆ ಹೋಗಬೇಕು. ಅಮ್ಮನ ಆರೋಗ್ಯ ಸರಿಯಿಲ್ಲ. ನಿಂತವರು ಮನೆಗೆ ಹೋಗೋ ಸಮಯ ಇನ್ನು ಬಂದಿಲ್ಲ. ನಿಂತವರು ಮನೆಯವರು ತುಂಬಾ ಬಡವರು. ಅಲ್ಲಿ ಹೋಗುದ್ರಿಂದ ಏನೂ ಲಾಭ ಇಲ್ಲ. ಲಿಖಿತ ಮೌನವಾಗುತ್ತಾಳೆ. ರಾತ್ರಿ ಅವಳು ಹಾಸಿಗೆಯಲ್ಲಿ ಮಲಗಿದ್ದರೂ ನಿದ್ರೆ ಬರುತ್ತಿರಲಿಲ್ಲ. ಅಮ್ಮ ಹೇಳೋದು ಸರಿ ಇರಬಹುದಾ? ಶ್ರೀಮಂತ ಬಡವರ ವ್ಯತ್ಯಾಸವನ್ನ ಜನ ಮರೆಯಲ್ವೇ? ನಾನು ಇನ್ನು ಸಹಿಸ್ಬೇಕಾ? ಆದ್ರೆ ಎಷ್ಟು ದಿನ? ಮರುದಿನ ಬೆಳಿಗ್ಗೆ ಲಲಿತಾ ಹಾಲು ತೆಗೆದುಕೊಂಡು ಅಡುಗೆ ಮನೆಯಲ್ಲಿ ಇಡುತ್ತಿದ್ದಾಗ ಆಕಸ್ಮಿಕವಾಗಿ ಹಾಲಿನ ಪಾತ್ರೆ ಕೈಜಾರಿ ನೆಲಕ್ಕೆ ಬೀಳುತ್ತದೆ. ಅಯ್ಯೋ, ಇದೇನಾಯ್ತು? ಇಷ್ಟು ಹಾಲು ನೆಲಕ್ಕೆ ಬಿತ್ತು. ಅಮ್ಮಗೆ ಗೊತ್ತಾದ್ರೆ ತುಂಬಾ ಕೋಪಗೊಳ್ತಾರೆ. ನಾನೀಗ ಏನ್ ಮಾಡ್ಲಿ?